ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿನ್ನೆ ವಿಡಿಯೋದಲ್ಲಿ ನಾನು ಸ್ಟೋನ್ ಚೈನ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಮತ್ತು ಪಕ್ಕದಲ್ಲಿ ಶುಗರ್ ಬೀಡ್ಸನ್ನು ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೆ. ಈಗ ಪಕ್ಕದಲ್ಲಿ ನಾವು ಬ್ರೈಡಲ್ ವರ್ಕ್ ಮಾಡುವಾಗ ಯಾವ ರೀತಿ ಡಿಸೈನನ್ನು ಡ್ರಾ ಮಾಡ್ಕೊಂಡು ಅದನ್ನು ವರ್ಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡದಂತೆ ನೋಡಿ. ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾವು ಹಾಕುವಂಥ ಎಲ್ಲ ವೀಡಿಯೋಸ್ ನಿಮಗೆ ಬಂದು ತಲುಪುತ್ತೆ. ಮತ್ತು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ನೋಡ್ತಾ ಇದ್ದೀರಾ ಈಗ ಇಲ್ಲಿ ನಾನು ಪುನಃ ಒಂದು ಔಟ್ಲೈನನ್ನು ಕೊಟ್ಟಿದ್ದೀನಿ. ಈ ಸೀರೆ ಬಂದು ಈ ಕಲರಲ್ಲಿದೆ ನೋಡಿ, ಕೇಸರಿ ಕಲರಲ್ಲಿದೆ. ಈಗ ನಾನು ಇದಕ್ಕೆ ಡಿಸೈನನ್ನು ಡ್ರಾ ಮಾಡ್ಕೋತೀನಿ. ಇದೆಲ್ಲ ತುಂಬ ಈಸಿಯಾಗಿರೋ ಡಿಸೈನ್ ಆಗಿರೋದ್ರಿಂದ ನೋಡಿ ಕೈಯಲ್ಲೇ ಡ್ರಾ ಮಾಡ್ಕೋಬೋದು. ನೋಡಿ ಲೀವ್ಸ್ ಫೆದರ್ ಸ್ಟಿಚ್ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ ನೋಡಿ, ಈ ರೀತಿ. ಈಗ ನೋಡಿ ಫೆದರ್ ಸ್ಟಿಚ್ ಮಾಡೋದಕ್ಕೆ ನಾನು ಡ್ರಾ ಮಾಡ್ಕೋತಾ ಇದ್ದೀನಿ. ನವಿಲು ಗರಿ ಬರುತ್ತೆ ನೋಡಿ, ಅದನ್ನು ನಾನು ಇಲ್ಲಿ ಡ್ರಾ ಮಾಡ್ಕೋತಾ ಇರುವಂಥದ್ದು ನೋಡಿ. ಈ ರೀತಿ ನೀವು ಬೇಕಂತಂದರೆ ನೀವು ಒಂದು ಪೇಪರನ್ನು ಕಟ್ ಮಾಡ್ಕೊಂಡು ಒಂದು ರೆಟ್ಟಲ್ಲಿ ಅದು ಶೇಪ್ ತಗೊಂಡು ನೀವು ಅದು ಮಾಡಿದ್ರೂ ಆಗುತ್ತೆ. ಇಲ್ಲ ನಾವು ಕೈಯಲ್ಲೇ ಮಾಡ್ತೀವಿ ಅಂದರೆ, ಯಾಕೆಂದರೆ ತುಂಬ ಈಸಿ ಡಿಸೈನ್ ಆಗಿರೋದ್ರಿಂದ ಇದೇನು ನಾವು ಟ್ರೇಸ್ ಮಾಡ್ಕೊಂಡೇ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ. ತುಂಬ ಸ್ವಲ್ಪ ಕಷ್ಟ ಡಿಫಿಕಲ್ಟ್ ಆಗಿರುವಂಥ ಡಿಸೈನ್ ಆದರೆ ಅದನ್ನು ನಾವು ಟ್ರೇಸ್ ಮಾಡ್ಕೋಬೇಕಾಗತ್ತೆ. ಇದು ನೋಡಿ ಈ ರೀತಿ ಬರ್ಕೋಬೋದು, ಅಷ್ಟು ಈಸಿಯಾಗೇ ಇರುತ್ತೆ, ಏನು ತೊಂದರೆ ಇಲ್ಲ. ನೋಡಿ ಈ ರೀತಿ ಬರ್ಕೊಂಡಿದ್ದೀನಿ ನಾನು. ಇದು ಎಷ್ಟು ಬರುತ್ತೆ ನೋಡಿ ಅಷ್ಟನ್ನು ಇಲ್ಲಿ ಡ್ರಾ ಮಾಡ್ಕೋಬೇಕು. ಫಸ್ಟ್ ಈ ರೀತಿ ಡ್ರಾ ಕೈಯಲ್ಲೇ ಆದಷ್ಟು ಡ್ರಾಯಿಂಗನ್ನು ಕೈಯಲ್ಲೇ ನೋಡಿ, ಕೈಯಲ್ಲೇ ತುಂಬಾ ಈಸಿಯಾಗಿ ಇದನ್ನು ಈ ರೀತಿ ಡ್ರಾ ಮಾಡ್ಕೋಬೇಕು ನೋಡಿ. ಇದು ಕಷ್ಟ ಅನಿಸಿದ್ರೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ನೋಡಿ. ಇದಾಯಿತು. ಈಗ ನೋಡಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೀವು ಈ ರೀತಿ ಡ್ರಾನ ಲೈಟಾಗಿ ಈ ರೀತಿ ಡ್ರಾ ಮಾಡ್ಕೋಬೇಕು. ಅದು ಕರೆಕ್ಟಾಗಿ ಬಂದಿಲ್ಲ ಅಂತಂದರೆ ಅಳಿಸ್ಬಿಡ್ಬೋದು. ಲೈಟಾಗಿ ಈ ರೀತಿ ಡ್ರಾ ಮಾಡ್ಕೊಂಡ ನಂತರ ನೀವು ಅದನ್ನು ಸೇರಿಸ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಸೇರಿಸ್ಕೋಬೋದು ನೋಡಿ, ಈ ರೀತಿ. ಈಗ ಇಲ್ಲಿಗೆ ಒಂದು ಈ ರೀತಿ ಬಂತು ನೋಡಿದ್ರಲ್ಲ. ಈ ರೀತಿ ನಾವು ನೀಟಾಗಿ ಡ್ರಾನ ಮಾಡ್ಕೊಂಡ್ರೆ ಮಾಡುವಾಗ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಈಗ ಡ್ರಾ ಮಾಡಿದ್ದಾಗಿದೆ. ಈಗ ನಾನು ಇದನ್ನು ಯಾವ ರೀತಿ ಫಿಲ್ ಮಾಡ್ತೀನಿ ಅಂತ ಈಗ ತೋರಿಸ್ಕೊಡ್ತೀನಿ ನೋಡಿ. ಎರಡೆಳೆ ದಾರನ ಈಗ ನಾನು ಇದನ್ನು ಹೇಗೆ ವರ್ಕ್ ಮಾಡ್ತೀನಿ ಅಂತ ನೋಡಿ. ಎರಡೆಳೆ ದಾರನ ಗಂಟಾಗಿ ಇಟ್ಕೊಂಡಿದ್ದೀನಿ. ಇದನ್ನು 2 ಕಲರಲ್ಲಿ ಮಾಡಬೇಕು. ಮಲ್ಟಿ ಕಲರಲ್ಲಿ ಇರೋದ್ರಿಂದ ನಾವು 2 ಕಲರನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಎರಡೆಳೆ ದಾರನ ಗಂಟಾಗಿ ಇಟ್ಕೊಂಡಿರೋದು ಇದು. ಇಲ್ಲಿ ತೆಗೆದು ಲಾಂಗ್ ಚೈನ್ ಹಾಕಿ ಇಲ್ಲೊಂದು ಪುಟಾಣಿ ಚೈನನ್ನು ಹಾಕೋಬೇಕು. ಪುನಃ ಇಲ್ಲಿ ನೋಡಿ ಇದನ್ನು ಅಷ್ಟೇ ಈ ವಾಪಸ್ ತಗೊಬರ್ಬೇಕು, ಇದನ್ನು ಹಾಕಬೇಕು. ಮತ್ತು ಇದು ಆ್ಯಸ್ ಇಟ್ ಈಸ್ ಎಲ್ಲ ಇದೇನು ಕಾಮನ್ನು ಅನ್ಕೋಬೇಡಿ, ಸುತ್ತ ಎಲ್ಲ ಡಿಸೈನನ್ನು ಮಾಡಬೇಕು. ಫುಲ್ ವೀಡಿಯೋನ ಸ್ಕಿಪ್ ಮಾಡ್ದಂತೆ ನೋಡಿ. ಫುಲ್ ಎಲ್ಲನೂ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಇದನ್ನು ಈ ರೀತಿ ಎಳ್ಕೊಂಡು ನೋಡಿ, ಈ ರೀತಿ ಒಂದು ಪುಟ್ಟ ಚೈನು ಒಂದು ದೊಡ್ಡ ಚೈನನ್ನು ಹಾಕೊಂಡು ಫುಲ್ಲು ಫಿಲ್ ಮಾಡ್ಕೊತಾ ಬರಬೇಕಾಗತ್ತೆ. ಇದನ್ನು ಫೆದರ್ ಸ್ಟಿಚ್ ಅಂತ ಕರಿತೀವಿ. ಇದನ್ನು ಇನ್ನೊಂದು ಟೈಪಲ್ಲೂ ನಾವು ಬಟನ್ ಹೋಲ್ ಸ್ಟಿಚ್ ಮಾಡ್ತೀವಿ ನೋಡಿ. ಆ ಬಟನ್ ಹೋಲ್ ಸ್ಟಿಚ್ಚನ್ನು ಉಪಯೋಗಿಸ್ಕೊಂಡು ಇದನ್ನು ಮಾಡ್ಬೋದು. ಇಲ್ಲಾಂದರೆ ಚೈನ್ ಸ್ಟಿಚ್ ಬರುತ್ತೆ ನೋಡಿ, ಚೈನ್ ಸ್ಟಿಚ್ಚನ್ನು ಉಪಯೋಗಿಸ್ಕೊಂಡು ಇದನ್ನು ಮಾಡ್ಬೋದು. ಒಂದೇ ರೀತಿ ಮಾಡಬೇಕು ಅಂತ ಏನಿಲ್ಲ. ಇದು ಸುಮಾರು ರೀತಿ ಈ ಡಿಸೈನನ್ನು ಫಿಲ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಾದಮೇಲೆ ನಾನು ಕೊನೆಯಲ್ಲಿ ಇದು ಯಾವ ಥರ ಔಟ್ಲುಕ್ ಬರುತ್ತೆ ಫುಲ್ ಎಲ್ಲ ಕ್ಲಿಯರ್ ಆದಮೇಲೆ ಅಂತಲೂ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಫ್ರಂಟ್ ನೆಕ್ಗೆ ಮಾಡ್ತಾ ಇರುವಂಥ ಡಿಸೈನ್. ನಾನು ಬ್ಯಾಕ್ ನೆಕ್ ಡಿಸೈನ್ ಬೇರೆಯೇ ಇದೆ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಇದನ್ನು ನೋಡಿ ಮತ್ತು ಅದನ್ನು ನೋಡಿ. ಇದೆಲ್ಲ ಫುಲ್ಲು ಟೋಟಲ್ ಕಾಸ್ಟ್ ಎಷ್ಟಾಗತ್ತೆ ಅಂತಲೂ ನಾನು ಮುಂದಿನ ವೀಡಿಯೋಗಳಲ್ಲಿ ಅವೆಲ್ಲನೂ ಅಪ್ಲೋಡ್ ಮಾಡಿದಾಗ ನಾನು ಖಂಡಿತ ಹೇಳ್ತೀನಿ. ಖಂಡಿತ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಅದೆಷ್ಟು ಯಾವ ಥರ ಡಿಸೈನ್ ಮಾಡಿದ್ದೀರಾ ಮತ್ತು ಯಾವ ಥರ ರೇಟನ್ನು ಫಿಕ್ಸ್ ಮಾಡ್ತೀರಾ ಅನ್ನೋದನ್ನು ನೀವು
ಕಮೆಂಟಲ್ಲಿ ತಿಳಿಸಿದ್ರೆ ಖಂಡಿತ ಅದನ್ನು ಅಪ್ಲೋಡ್ ಮಾಡ್ತೀನಿ. ತುಂಬ ಬ್ರೈಡಲ್ ಡಿಸೈನ್ ಬ್ಲೌಸ್ ಇದು, ತುಂಬಾ ಹೆವಿ ಬ್ರೈಡಲ್ ಅಂತಲೇ ಹೇಳ್ಬೋದು. ಸ್ಲೀವ್ಸ್ ಆಗಿರ್ಬೋದು ಮತ್ತು ಬ್ಯಾಕ್ ನೆಕ್ ಆಗಿರ್ಬೋದು, ತುಂಬಾ ಹೆವಿ ಬ್ರೈಡಲ್ ಡಿಸೈನನ್ನೇ ಮಾಡಿದ್ದೀನಿ ಇದಕ್ಕೆ. ಅದಕ್ಕೋಸ್ಕರ ಅದ್ರ ಕಾಸ್ಟ್, ಅದಕ್ಕೆ ಎಷ್ಟು ಬೆಲೆಯನ್ನು ನಾವು ರೇಟನ್ನು ಫಿಕ್ಸ್ ಮಾಡ್ತೀವಿ ಅನ್ನೋದನ್ನು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ನಾನು ಮುಂದಿನ ಆ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವಾಗ ಖಂಡಿತವಾಗ್ಲೂ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ನೋಡಿ ಆಲ್ಮೋಸ್ಟ್ ಇದು ಮುಗಿತಾ ಬಂತು. ತುಂಬಾ ಈಸಿಯಾಗಿ ನಾವು ಇದನ್ನು ವರ್ಕನ್ನು ಮಾಡ್ಕೋಬೋದು. ಇಲ್ಲಿ ನೋಡಿ ಫುಲ್ಲು ಇದನ್ನು ಬೇರೆ ಬೇರೆ ಈಗ ನಾವು ಗೋಲ್ಡ್ ಕಲರಲ್ಲಿ ಫಿಲ್ ಮಾಡ್ತಾಯಿದ್ದೀವಿ. ಇದಾದ ನಂತರ ನಾವು ಇನ್ನೊಂದು ಕಲರ್ ಸೀರೆಯಲ್ಲಿ ಯಾವ ರೀತಿ ಕಾಂಟ್ರಾಸ್ಟ್ ಕಲರ್ ಇದೆಯಲ್ಲ, ನಾನೇನು ಮಾಡ್ತಾಯಿದ್ದೀನಿ ಅದನ್ನೇ ಮಾಡಬೇಕು ಅಂತ ಏನಿಲ್ಲ. ನೀವು ನಿಮ್ಮ ಸೀರೆಗಳಲ್ಲಿ ನಿಮ್ಮ ಬ್ಲೌಸಲ್ಲಿ ಏನು ಕಲರ್ ಕಾಂಬಿನೇಷನ್ ಇರುತ್ತೋ ಅದನ್ನು ನೀವು ಯೂಸ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಎಲಿಗೆಂಟ್ ಲುಕ್ಕನ್ನು ಕೊಡುತ್ತೆ ಮತ್ತು ತುಂಬ ಗ್ರ್ಯಾಂಡಾಗಿ ಈ ಬ್ಲೌಸ್ ಡಿಸೈನ್ ಬರುತ್ತೆ. ಅದನ್ನು ತೋರಿಸ್ತೀನಿ, ಯಾವ ರೀತಿ ಮಾಡಿದ್ದೀನಿ ಎಲ್ಲನೂ ಅಪ್ಲೋಡ್ ಮಾಡ್ತೀನಿ. ನೀವು ತುಂಬ ಇಂಟ್ರೆಸ್ಟ್ ಪಟ್ಟು ನೋಡಿದ್ರೆ ನಮಗೂ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ನೋಡಿ ಲಾಂಗ್ ಚೈನನ್ನು ಹಾಕಬೇಕು, ತಗೊಂಡು ಇಲ್ಲೊಂದು ಪುಟಾಣಿ ಲಾಕನ್ನು ಮಾಡ್ಕೋಬೇಕು. ಇಲ್ಲಿ ಫುಲ್ಲು ಫಿಲ್ ಆಯ್ತು. ಈಗ ಆಲ್ಮೋಸ್ಟ್ 90% ಫಿಲ್ ಆಗಿದೆ ಈ ಡಿಸೈನು. ಇದಕ್ಕೆ ನಾನು ಸುತ್ತ ಯಾವ ರೀತಿ ಡಿಸೈನ್ ಮಾಡ್ತೀನಿ ಅಂತ, ಯಾವುದರಲ್ಲಿ ಡಿಸೈನ್ ಮಾಡ್ತೀನಿ ಅಂತ ನೀವೀಗ ನೋಡಿ. ಈಗ ಇಲ್ಲಿ ಆಲ್ಮೋಸ್ಟ್ ಅಲ್ಲ 100% ಇದು ಡಿಸೈನ್ ಫಿಲ್ಲಿಂಗು ಈಗ ಮುಗಿದಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈ ರೀತಿ ಬರಬೇಕು, ಒಂದು ಸಮವಾಗಿ ಅದು ಬರಬೇಕು. ಮತ್ತು ಈಗ ನಾನು ಎಂಡು ನಾಟನ್ನು ಸುಮಾರು ಕೇಳ್ತಾನೆ ಇರ್ತೀರ ನೀವು, ಹೆಣ್ಣಾಟನ್ನು ಗೊತ್ತಾಗ್ತಿಲ್ಲ ಅಂತ. ಈಗ ನಾನು ಮಾಡ್ತೀನಿ ನೋಡಿ. ಈ ರೀತಿ ಮಾಡ್ಕೊಂಡು ಇದರೊಳಗಡೆಯಿಂದ ನಾವು ಇನ್ನು ಎಳೆನ ದಾರನ ಎಳ್ಕೋಬೇಕು. ನೋಡಿ ಈ ರೀತಿ ಎಳ್ಕೊಂಡು ಈ ಲೂಪ್ ಒಳಗೆಳೆಯಿಂದ ಈ ಲೂಪನ್ನು ತಂದರೆ ಇದು ಲಾಕ್ ಆಗಿದೆ. ಈಗ ಇದಕ್ಕೆ ಯಾವ ಡಿಸೈನನ್ನು ನಾನು ಮಾಡ್ತೀನಿ ಅಂತ ತೋರಿಸ್ತೀನಿ. ಡಿಸೈನನ್ನು ಕೊಡ್ತೀನಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎರಡೆರಡಕ್ಕೆ ಬೀಡ್ಗೆ ನಾನು ಹೇಳಿದ್ದೀನಿ, ಎರಡೆರಡು ಬೀಡ್ಗೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಎರಡೆರಡು ಬೀಡ್ಗೆ, ಎರಡು ತಪ್ಪಿದ್ರೆ 3 ಬೀಡ್ಗೆ. ನೀವು ಸ್ಟಾರ್ಟಿಂಗ್ ಆಗಿದ್ದರೆ ಅದು ಎರಡೆರಡು ಬೀಡನ್ನೇ ತೆಗೆದು ನೀವು ಇದಕ್ಕೆ ಔಟ್ಲೈನ್ ಕೊಟ್ಟರೆ ಆಗುತ್ತೆ. ಈಗ ನೋಡಿ ಇಲ್ಲಿ ಇದನ್ನು ಅಷ್ಟೇ. ಈಗ ನೋಡಿ ಇದನ್ನು ಎರಡೆರಡನ್ನೇ ಲಾಕ್ ಮಾಡ್ಕೊತಾ ಸುತ್ತ ಔಟ್ಲೈನ್ ಕೊಟ್ಟಾಗ ಅದರ ಲುಕ್ಕೇ ಚೇಂಜ್ ಆಗುತ್ತೆ. ತುಂಬ ಬ್ರೈಡಲ್ ಅಂತ ಲುಕ್ಕು ಬರುತ್ತೆ. ಮತ್ತು ಇದ್ರ ಪಕ್ಕನೂ ನಾವು ಔಟ್ಲೈನನ್ನು ಕೊಡಬೇಕು. ನೋಡಿ ತುಂಬಾ ಈಸಿಯಾಗಿರೋ ಡಿಸೈನು, ಆದರೆ ಔಟ್ಲುಕ್ಕು ತುಂಬಾ ಗ್ರ್ಯಾಂಡಾಗಿ ಬರುತ್ತೆ. ಇದು ಡಿಸೈನು ಫೆದರ್ ಸ್ಟಿಚ್ ಅಂತ ಹೇಳ್ತೀವಿ, ನವಿಲು ಡಿಸೈನ್ ಅಂತ. ನವಿಲು ಡಿಸೈನಲ್ಲೇ ಇದೊಂಥರ ಏನಂತಾರೆ ಹೊಸತನವಾಗಿ ಈ ಡಿಸೈನ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಬ್ಯಾಕ್ ನೆಕ್ ಡಿಸೈನನ್ನು ನೀವು ನೋಡಿದ್ರೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ ಕೆಳಗಡೆ ಇರೋ ದಾರ ಗಂಟಾಗದೇ ಇರೋ ರೀತಿ ನೋಡ್ಕೋಬೇಕು. ಅದು ನುಲ್ಕೊಂಡ್ಬಿಟ್ರೆ ನಾವು ಪುನಃ ಅದನ್ನು ಇದು ಮಾಡಬೇಕಾಗತ್ತೆ. ಈಗ ನೋಡಿ ಈ ಕ್ರಾಸಲ್ಲೂ ಅಷ್ಟೇ ನೀಟಾಗಿ ಎರಡೆರಡಕ್ಕೆ ನೀಟಾಗಿ ನೋಡ್ಕೊಂಡು ನೀವು ಇದನ್ನು ಆ್ಯಡ್ ಮಾಡ್ಕೊತಾ ಬರಬೇಕಾಗತ್ತೆ. ನೋಡಿ ಲಾಕನ್ನು ನೀಟಾಗಿ ಮಾಡ್ಕೋಬೇಕು. ಲಾಕ್ ನೀಟಾಗಿ ಬಂದ ಮೇಲೆ ಅದು ಆಟೋಮೆಟಿಕ್ಕಾಗಿ ಡಿಸೈನು ಚೆನ್ನಾಗೇ ಬರುತ್ತೆ. ನಮಗೆ ಮೇಯ್ನು ನಾವೇನು ವರ್ಕ್ ಮಾಡ್ತೀವಿ ಅದಕ್ಕೆಲ್ಲ ಲಾಕ್ ಮಾಡುವಂಥದ್ದನ್ನು ನೀಟಾಗಿ ಕಲ್ತ್ಕೋಬೇಕು. ನೋಡಿ ತುಂಬ ನೀಟಾಗಿ ಬರ್ತಾಯಿದೆ. ಈಗ ನೋಡಿ ಇಲ್ಲಿಂದ ಕಡೆ ದಾರನ ಫಿಟ್ಟಾಗಿ ಎಳೆದಿಟ್ಕೋಬೇಕು. ಇಲ್ದರೆ ಲೂಸ್ ಆಗಿಬಿಟ್ಕೊಂಡ್ರೆ ಏನಾಗುತ್ತೆ, ಕೆಳಗಡೆ ಗಂಟಾಗುವಂಥದ್ದು, ಮೇಲ್ಗಡೆ ಬರುವಾಗ ನೀಟಾಗಿ ಬರದೇ ಇರುವಂಥದ್ದು, ಆ ರೀತಿ ಎಲ್ಲ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಸುತ್ತ ಏನು ನಾವು ವರ್ಕ್ ಮಾಡೋವರೆಗೂ ಒಂದು ಅಪರ ಬಿಗಿನೂ ಮಾಡ್ಕೋಬಾರ್ದು, ಅಪರ ಲೂಸಾಗೂ ಇಟ್ಕೋಬಾರ್ದು. ಈಗ ನೋಡಿ ಆಲ್ಮೋಸ್ಟ್ ಇದು ಮುಗಿತಾ ಬಂತು. ಇದಾದಮೇಲೆ ಇನ್ನೂ ಒಂದು ಸ್ಟೆಪ್ಪು ಡಿಸೈನ್ ಇದು ಬರುತ್ತೆ. ನೋಡಿ ನಾವು ಇದು ಯಾವ ಸೈಜಲ್ಲಿ ಬೇಕಾದರೂ ಹಾಕೊಂಡು ಇದನ್ನು ವರ್ಕನ್ನು ಮಾಡ್ಕೋಬೋದು. ನೋಡಿ ಆಲ್ಮೋಸ್ಟ್ ಇದು ಮುಗಿತಾ ಬಂತು. ಈಗ ಇಲ್ಗೊಂದು ಎಣ್ಣಾಟನ ಕೊಟ್ಟರೆ ಇದು ರೆಡಿ ಆಗುತ್ತೆ. ನೋಡಿ ಈ ಲೂಪ್ ಒಳಗಡೆಯಿಂದ ಈ ಲೂಪನ್ನು ತಗೊಂಡು ಇಲ್ಲಿಂದ ಇದನ್ನು ಎಳ್ಕೊಂಡ್ರೆ ಇದು ಲಾಕ್ ಆಗುತ್ತೆ. ಈಗ ನಾವು ಇದಕ್ಕೊಂದು ಔಟ್ಲೈನ್ ಕೊಡಬೇಕು. ಔಟ್ಲೈನ್ ಕೊಟ್ಟಾಗ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಇದು ಸೀರೆ ಯಾವ ಕಲರಲ್ಲಿ ಇರುತ್ತೆ ಆ ಕಲರನ್ನು
ಇದಕ್ಕೆ ಹೈಲೈಟ್ ಮಾಡಬೇಕಾಗತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಬ್ಲೌಸಲ್ಲಿ ಏನಿದೆ ಕಲರು ಅದಕ್ಕಿಂತ ಕಾಂಟ್ರಾಸ್ಟ್ ಸೀರೆಯಲ್ಲಿ ಯಾವ ಕಲರ್ ಇರುತ್ತಲ್ಲ ಆ ಕಲರಿಂದ ನಾವು ಔಟ್ಲೈನ್ ಕೊಟ್ಟಾಗ ಅದು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದು ಔಟ್ಲೈನ್ ಕೊಟ್ಟ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನೋಡಿ. ಇದೇ ರೀತಿ ಇನ್ನೂ ಏನು ಮಿಕ್ಕಿದ ಫೆದರ್ಗಳಿದೆ ಡಿಸೈನ್ಸು ಅದೆಲ್ಲನೂ ಸೇಮ್ ಮೆಥಡಲ್ಲೇ ಮಾಡೋದು. ನಾನು ಕೊನೆಯಲ್ಲಿ ಯಾವ ರೀತಿ ಇದು ಬಂತು ಅಂತ ತೋರಿಸ್ತೀನಿ ನಿಮಗೆ ನೋಡಿ. ಈಗ ಸುತ್ತ ನಾನು ಇದನ್ನು ಕೊಡ್ತಾಯಿದ್ದೀನಿ, ಔಟ್ಲೈನನ್ನು ಕೊಟ್ಟು ಇದೆ ಡಿಸೈನನ್ನು ಕಂಪ್ಲೀಟ್ ಮಾಡ್ತೀನಿ. ಸುತ್ತ ಇದೇನು ಶೇಪ್ ಇದೆ ಆ ಶೇಪ್ ಸುತ್ತ ನಮಗೆ ಯಾವ ರೀತಿ ಶೇಪ್ ಇದೆ ಆ ರೀತಿಯೇ ನಾವು ಡಿಸೈನನ್ನು ಚೈನ್ ಸ್ಟಿಚ್ಚನ್ನು ಹಾಕೊಂಡು ಹೋಗೋದಷ್ಟೇ. ಅದೇ ಒಂದು ಡಿಸೈನ್ ಆಗತ್ತೆ, ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಅದು. ಈಗ ನೋಡಿ, ಈಗ ಇಲ್ಲಿ ಔಟ್ಲೈನ್ ಇನ್ನೇನೋ ಕಂಪ್ಲೀಟ್ ಆಗ್ತಾ ಬಂತು. ಔಟ್ಲೈನ್ ಕೊಟ್ಟಾಗ ಆ ಡಿಸೈನು ಫುಲ್ಲು ಫಿಲ್ ಆಗುತ್ತೆ, ನೋಡೋದಕ್ಕೂ ಒಂದು ಏನಂತಾರೆ ಫಿನಿಶಿಂಗ್ ಅಂತಾರೆ ನೋಡಿ, ಆ ಫಿನಿಶಿಂಗ್ ಬರುತ್ತೆ. ಅದಕ್ಕೋಸ್ಕರ ಫುಲ್ಲು ಇದನ್ನು ರೆಡಿ ಮಾಡ್ಕೊಂಡ್ರೆ ತುಂಬ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಫಿನಿಶಿಂಗು ಚೆನ್ನಾಗಿ ಬರುತ್ತೆ ನೋಡಿ. ಆಲ್ಮೋಸ್ಟ್ ಇದು ರೆಡಿ ಆಗ್ತಾ ಬಂತು. ಈಗ ಇಲ್ಲಿ ಇದಕ್ಕೊಂದು ಏನು ಹೇಳ್ತೀವಿ ಎಣ್ಣಾಟನ ಕೊಟ್ಟರೆ ಔಟ್ಲೈನ್ ರೆಡಿ ಆಗಿದೆ. ಈಗ ಈ ಡಿಸೈನ್ ಕಂಪ್ಲೀಟ್ ಆಗಿದೆ. ಈಗ ತೋರಿಸ್ತೀನಿ ನಾನು ಯಾವ ರೀತಿ ಬಂತು ಅಂತ ನೋಡಿ. ಈಗ ನೋಡಿ ಈ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿಗೆ ನಾನು ಕೇಸರಿ ಕಲರನ್ನು ಮಾಡ್ತೀನಿ. ಈಗಾಗಲೇ ಇದು ರೆಡಿಯಾಗಿದೆ ನೋಡಿ, ಗೋಲ್ಡ್ ದಾರದಲ್ಲಿ ಇದು ಪುನಃ ಕೇಸರಿ ಬರುತ್ತೆ ಮತ್ತು ಇದು ಗೋಲ್ಡ್ ಬರುತ್ತೆ. ಇದು ಪುನಃ ಇನ್ನು ಮುಂದೆ ಡಿಸೈನು ಒಂದು ಕಲರ್ ಬಿಟ್ಟು ಒಂದು ಕಲರನ್ನು ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಮತ್ತು ಇದು ಯಾವ ರೀತಿ ಬಂತು ಅಂತ ನಾನು ಕೊನೆಯಲ್ಲಿ ತೋರಿಸ್ಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಫುಲ್ ವಿಡಿಯೋ ತೋರಿಸಿದ್ರೆ ತುಂಬಾ ಲೆಂತಿ ಆಗುತ್ತೆ ಅಂತ ಈ ವಿಡಿಯೋ ಇಷ್ಟ ಎಲ್ಲ ಫುಲ್ಲು ಮುಗಿದಿದೆ ವರ್ಕು. ಈ ರೀತಿ ಬಂದಿದೆ ಫ್ರಂಟ್ ನೆಕ್ ಡಿಸೈನ್, ಇದು ತುಂಬಾ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಯಾಕ್ ನೆಕ್ ಡಿಸೈನ್ ಏನು ಮಾಡಿದ್ದೀನಿ ಅಂತಲೂ ತೋರಿಸ್ತೀನಿ. ಸ್ಲೀವ್ಸ್ ಡಿಸೈನು ತುಂಬ ಬ್ರೈಡಲ್ ಆಗಿದೆ. ಮಿಸ್ ಮಾಡಿದೆ ಎಲ್ಲ ವೀಡಿಯೋಸನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.